ಬೆಂಗಳೂರಿನ ಬನಶಂಕರಿ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರಿದ್ದಾರೆ. ಆದರೆ ದೇವಸ್ಥಾನದ ಟೆಂಡರ್ನಲ್ಲಿ ಕೋಟ್ಯಂತರ ರೂಪಾಯಿ ಅವ್ಯವಹಾರ ನಡೀತಾ ಇತ್ತು. ಇದೀಗ ಅಣ್ಣಾಮಲೈ ಡಿಸಿಪಿಯಾಗಿ ಬಂದ ಮೇಲೆ ದೇವಸ್ಥಾನದ ಹೆಸರಲ್ಲಿ ನಡೀತಾ ಇದ್ದಂತಹ ಅಕ್ರಮಗಳಿಗೆ ಬ್ರೇಕ್ ಬಿದ್ದಂತಾಗಿದೆ. ಹಾಗೆಯೇ ದೇವಸ್ಥಾನದ ವ್ಯಾಪಾರ ನಂಬಿಕೊಂಡಿದ್ದ ನೂರಾರು ಕುಟುಂಬಗಳಿಗೆ ಪರಿಹಾರ ಸಿಕ್ಕಂತಾಗಿದೆ. ಹೇಗೆ, ಯಾವ ರೀತಿ, ಬನ್ನಿ ನೋಡೋಣ. ಬನಶಂಕರಿ ದೇವಸ್ಥಾನ ಟೆಂಡರ್ಗಳಲ್ಲಿ ಭಾರಿ ಗೋಲ್ಮಾಲ್. ವ್ಯಾಪಾರಿಗಳ ಬಳಿ ಮಾಡುತ್ತಿದ್ದ ವಸೂಲಿಗೆ ಅಣ್ಣಾಮಲೈ ಬ್ರೇಕ್. ಬೆಂಗಳೂರಿನ ದಕ್ಷಿಣ ಭಾಗದ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ಈ ಬನಶಂಕರಿ ದೇವಸ್ಥಾನವೂ ಒಂದು. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಲಕ್ಷಾಂತರ ಭಕ್ತರು ಬರ್ತಾರೆ. ಇಂತಹ ಪ್ರತಿಷ್ಠಿತ ದೇವಸ್ಥಾನದ ಟೆಂಡರ್ಗಳಲ್ಲಿ ನಡೀತಾ ಇದ್ದ ಭಾರಿ ಗೋಲ್ಮಾಲ್ಗೆ ಅಣ್ಣಾಮಲೈ ಬಂದ ಮೇಲೆ ಬ್ರೇಕ್ ಬಿದ್ದಿದೆಯಂತೆ. ಬನಶಂಕರಿ ಭಾಗದ ರೌಡಿ ಶೀಟರ್ಗಳಾದ ಪಳನಿ ಮತ್ತು ಅರಸಯ್ಯ ಗ್ಯಾಂಗ್ ಮಧ್ಯೆ ಬನಶಂಕರಿ ದೇಗುಲದ ಚಪ್ಪಲಿ ಸ್ಟ್ಯಾಂಡ್ ಮತ್ತು ಪಾರ್ಕಿಂಗ್ ಟೆಂಡರ್ಗೆ ದೊಡ್ಡ ಮಟ್ಟದ ಲಾಬಿ, ರಕ್ತಪಾತ ನಡೆದಿದೆ. ಇನ್ನು ಪಾರ್ಕಿಂಗ್ ಹೆಸರಲ್ಲೂ ಸಹ ಭರ್ಜರಿ ವಸೂಲಿ ನಡೀತಾ ಇತ್ತು. ಆದರೆ ಯಾವಾಗ ದಕ್ಷಿಣ ಭಾಗಕ್ಕೆ ಡಿಸಿಪಿಯಾಗಿ ಅಣ್ಣಾಮಲೈ ಎಂಟ್ರಿ ಆದ್ರೋ ಅಂದಿನಿಂದ ಈ ಎಲ್ಲ ಅಕ್ರಮಗಳಿಗೂ ಬ್ರೇಕ್ ಬಿದ್ದಿದೆ. ನಾವು ಫಸ್ಟ್ ಬನಶಂಕರಿ ಟೆಂಪಲ್ ಅವ್ರಿಗೆ ಹೇಳಿದ್ದೀವಿ, ಇದು ಫಸ್ಟ್ ಇಶ್ಯೂ ರಿಸಾಲ್ವ್ ಆಗಬೇಕಂತ ಹೇಳ್ಬಿಟ್ಟು. ಒಂದು ಟೆಂಪಲ್ದಲ್ಲಿ ಟೆಂಡರ್ ಸಿಸ್ಟಮ್ ಬೇಡ, ಅಟ್ಲೀಸ್ಟ್ ಇಂಪಾರ್ಟೆಂಟ್ ಚಪ್ಪಲ್ ಅಂಗಡಿ ಏನೇನು ಅಂಗಡಿ ಇದೆ ಟೆಂಡರ್ ರನ್ ಮಾಡಬಾರ್ದು. ಮಂತ್ಲಿ ಸ್ಯಾಲ್ರಿಗೆ ಒಬ್ಬ ಇಟ್ಕೊಂಡು ಅವನೇ ಬಂದು ನೋಡಿಕೊಳ್ಳಿ, ಅದು ನಂಬರ್ 1 ಮಾಡಿದ್ದೀವಿ. 82 ಜನ ಯಾರು ಬಂದು ಫುಟ್ಪಾತ್ನಲ್ಲಿ ಇಲ್ಲಿಗಲಿ ಎನ್ಕ್ರೋಚ್ ಮಾಡಿ ಜನ ಟೆಂಪಲ್ ಒಳಗಡೆ ಹೋಗ್ಲಿಕ್ಕೆ ಆಗಿಲ್ಲ, ಭಾಳ ಧಮಕಿ ಕೊಟ್ಟು ನನ್ನಲ್ಲಿಯೇ ತಗೊಳ್ಬೇಕು, ನಾನೇ ಲೆಮನ್ ಕೊಡ್ತೀನಿ, ನಾನೇ ಇದು ಕೊಡ್ತೀನಿ, ಅವರೆಲ್ಲರೂ ಆರ್ಡರ್ಲಿ ಒಂದು ಕಡೆ ತಗೊಂಡು ಬಂದು ಒಂಥರ ಸಣ್ಣ ಸಣ್ಣ ಮಾರ್ಕಿಂಗ್ಸ್ ಮಾಡಿ 82 ಪೀಪಲ್ ಇನ್ನೊಂದು ಕಡೆ ಟೆಂಪಲ್ ಲ್ಯಾಂಡ್ ಪಕ್ಕದಲ್ಲಿ ಅಕಾಮಡೇಟ್ ಮಾಡಿದ್ದೀವಿ. ಸೊ ಫುಲ್ ಏರಿಯಾ ಫ್ರಂಟ್ ಓಪನ್ ಮಾಡಿಸಿದ್ದೀವಿ. ಕಾರಣ ಏನು, ಇಂದ ಪಳನಿ ಅರಸಯ್ಯ ಏನು ಗ್ಯಾಂಗ್ ಇದೆ ಅವ್ರ ರಿಲೇಟಿವ್ಸೇ ಅದರಲ್ಲಿ ತುಂಬ ಜನ ಇದ್ದಾರೆ. ಎಲ್ಲ ಜಗಳ ಅಲ್ಲಿ ಆಗೋದು, ಅವರೆಲ್ಲ ಅಕ್ಯೂಸ್ಲ ಜೈಲಿನಲ್ಲಿ ಇದ್ದಾರೆ. ನಮ್ಮ ಪ್ರಕಾರ ನೆಕ್ಸ್ಟ್ ಇನ್ನೊಂದು ಮರ್ಡ್ರಲ್ಲಿ ಆಗಲಿಕ್ಕೋ ರೌಡಿಸಮಲ್ಲಿ ಆಗಲಿಕ್ಕೋ ಸಂದರ್ಭ ಕೊಡಬಾರದನ್ನು ಹೋಲಿಸ್ಟಿಕ್ ಆಗಿ ಇಶ್ಯೂ ಸಾಲ್ವ್ ಮಾಡ್ತಾ ಇದೀವಿ. ಇನ್ನು ದೇಗುಲದ ಮುಂದೆ ಇರುವ ಹೂವು ಹಣ್ಣು ವ್ಯಾಪಾರಿಗಳಿಂದ ಪ್ರತಿದಿನ ಮೂರ್ತಿ ಎನ್ನುವಾತ ಹಫ್ತಾ ವಸೂಲಿ ಮಾಡ್ತಾ ಇದ್ದಂತೆ. ಈ ಬಗ್ಗೆ ಅಣ್ಣಾಮಲೈಗೆ ದೂರು ಬಂದ ಹಿನ್ನೆಲೆ ದೇವಸ್ಥಾನದ ಮುಂಭಾಗದ ಎಲ್ಲಾ ಹೂವು ಹಣ್ಣು ವ್ಯಾಪಾರಿಗಳನ್ನ ದೇವಸ್ಥಾನದಿಂದ 100 ಮೀಟರ್ ದೂರಕ್ಕೆ ಸ್ಥಳಾಂತರಿಸಲಾಗಿದೆ. ಸರ್, ನಾವು ಇಲ್ಲಿಂದಾನೆ ಬದುಕಿರೋದು. ಇವಾಗ ದಯವಿಟ್ಟು ನಾವು ಇಲ್ಲಿ 6 ಅಂಗಡಿಯವರಿದ್ದೀವಿ. ತಾಯಿ ತಂದೆ ಅಕ್ಕ ತಂಗಿಯರ ಥರ ಹೋಗ್ತಾ ಇದ್ದೀವಿ. ಏನೇ ಆದ್ರೂ ನಾವು ಈ ಜಾಗ ಬಿಟ್ಟು ಹೋಗಲ್ಲ, ಬೇರೆಯವ್ರು ಬಂದರೆ ಬಿಡಲ್ಲ. ನಾನು ಇಷ್ಟೇ ಹೇಳ್ತಾ ಇರೋದು, ನಮ್ಗಿದೇ ಜಾಗ ಬೇಕು. ಜೊತೆಗೆ 82 ಮಂದಿ ಹೂವು ಹಣ್ಣು ವ್ಯಾಪಾರಿಗಳನ್ನ ಗುರುತಿಸಿ ಅವರಿಗೆ ಐಡೆಂಟಿಟಿ ಕಾರ್ಡ್ ಕೊಟ್ಟು ಅಕ್ರಮಗಳಿಗೆ ಬ್ರೇಕ್ ಹಾಕಲಾಗಿದೆ. ಆದರೆ 2-3 ದಶಕಗಳಿಂದ ಬೀದಿ ಬದಿ ಹೂವು ಹಣ್ಣು ವ್ಯಾಪಾರ ಮಾಡಿಕೊಂಡು ಬರುತ್ತಿರುವ ನೂರಾರು ಜನ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಅನ್ನುವ ಆತಂಕದಲ್ಲಿದ್ದಾರೆ. ಈ ಮಾರ್ಕೆಟ್ ಅನ್ನೋದೊಂದಕ್ಕೆ ವ್ಯವಸ್ಥೆ ನಾವು ಹಿಂದೆ ಮಾಡಿಕೊಟ್ಟಿದ್ದೀವಿ. 240 ಜನಕ್ಕೆ ಹಿಂದೆ ನಾವು ಆಲ್ರೆಡಿ ಮಾರ್ಕೆಟ್ನ ಮಾಡಿಕೊಟ್ಟು ನಮಗೆ ದೇವಸ್ಥಾನಕ್ಕೂ ಸಹಿತ ಹಣವನ್ನು ಕಟ್ತಾ ಇದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದು ಮುಂಭಾಗದಲ್ಲಿ ಈ ಹಣ್ಣು, ತೆಂಗಿನಕಾಯಿ, ನಿಂಬೆಹಣ್ಣು, ಹೂವು ಮಾರುವಂಥವ್ರಿಗೆ ಒಂದು 82 ಜನನ ಈಗ ಆಲ್ರೆಡಿ ಪೊಲೀಸವರು ಐಡೆಂಟಿಫಿಕೇಷನ್ ಅಂದರೆ ನಮಗೆಲ್ಲ ಮಾಡಿಕೊಟ್ಟಿದ್ರು. ಅವರಿಂದ ಒಂದು ಐಡೆಂಟಿಫಿಕೇಷನ್ ಮಾಡಿ ನಾಳೆ ಮಿಸ್ಅಪ್ರೊಪೇಷನ್ ಆಗಬಾರ್ದು, ನ್ಯೂಸನ್ಸ್ ಆಗಬಾರ್ದು, ದೇವಾಲಯಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅಣ್ಣಾಮಲೈ ಅವರು ಒಳ್ಳೆಯ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಟೆಂಡರ್ಗಳಲ್ಲಿ ನಡೀತಾ ಇದ್ದ ಗೋಲ್ಮಾಲ್ ಬಗ್ಗೆ ದೇವಸ್ಥಾನದ ಮಂಡಳಿಯನ್ನ ಕೇಳಿದ್ರೆ ನಮ್ಮಲ್ಲಿ ಅಂತಹ ಯಾವ ಅಕ್ರಮ ನಡೀತಾ ಇಲ್ಲ ಅಂತ ಹೇಳ್ತಾರೆ. ಬನಶಂಕರಿ ದೇವಸ್ಥಾನದ ಚಪ್ಪಲಿ ಸ್ಟ್ಯಾಂಡ್, ಪಾರ್ಕಿಂಗ್ ಮತ್ತು ವ್ಯಾಪಾರದ ಹೆಸರಲ್ಲಿ ನಡೀತಾ ಇದ್ದ ಅಕ್ರಮಗಳಿಗೇನೋ ಅಣ್ಣಾಮಲೈ ಬ್ರೇಕ್ ಹಾಕಿದ್ದಾರೆ. ಆದರೆ ಹೂವು ಹಣ್ಣು ವ್ಯಾಪಾರ ನಂಬಿ ಜೀವನ ಸಾಗಿಸುತ್ತಿರುವ 82 ಕುಟುಂಬಗಳಿಗೆ ಯಾವುದೇ ತೊಂದರೆ ಆಗದಿರಲಿ. ಬನಶಂಕರಿ ದೇವಸ್ಥಾನದ ಚಪ್ಪಲಿ ಸ್ಟ್ಯಾಂಡು ಮತ್ತು ಬೈಕ್ ಪಾರ್ಕಿಂಗ್ ಟೆಂಡರ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೀತಾ ಬರ್ತಾ ಇತ್ತು. ಈ ಸಲುವಾಗಿ ಅನೇಕ ಕೊಲೆ ಪ್ರಕರಣಗಳು ನಡೆದು ಬನಶಂಕರಿ ದೇವಸ್ಥಾನ ಸುತ್ತಮುತ್ತ ಕಳ್ಕೊಂಡಿದ್ರು. ಈಗ ಈ ಭಾಗಕ್ಕೆ ಬಂದಿರತಕ್ಕಂತಹ DCP ಅಣ್ಣಾಮಲೈ ಅವರ ಪ್ರಯತ್ನದ ಫಲವಾಗಿ ಈ ಟೆಂಡರ್ ಪ್ರಕ್ರಿಯೆಗೆ ತಿಲಾಂಜಲಿ ಆಡಿದ್ದು ಇನ್ನಾದರೂ ಕ್ರೈಮ್ ರೇಟ್ ಕಡಿಮೆ ಆಗುತ್ತಾ? ವಿಡಿಯೋ ಜರ್ನಲಿಸ್ಟ್ ಲೋಕೇಶ್ ಜೊತೆ ಸುರೇಶ್ ಬಾಬು, TV5 ಬೆಂಗಳೂರು.